ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಮ್ಯಾಂಗೋ ಸಾಂಬಾರು ಮಾಡಾಕತ್ತೀನಿ. ಭಾಳ ಬೆಸ್ಟ್ ಆಗಿರ್ತೈತಿ. ಹುಳಿ ಇರ್ತೈತಲ್ರಿ, ಮ್ಯಾಂಗೋ ಹುಳಿ, ಅದನ್ನು ಮಾಡಾಕತ್ತೀನಿ. ಭಾಳ ಟೇಸ್ಟ್ ಆಗ್ತೈತಿ. ಅದಕ್ಕೆ ನೀವು ಈಗ ಮ್ಯಾಂಗೋದು ಇತ್ತಂದ್ರೆ ಹಿಂಗೆ ಹುಳಿ ಸಾರು ಮಾಡಿ ತಿಂದ್ರೆ ಭಾಳ ಬೆಸ್ಟ್ ಆಗುತ್ತೆ ರೀ. ಇದು ನೋಡ್ರಿ, ಇದನ್ನೊಂದು ಸ್ವಲ್ಪ ಹಸಿ ಮ್ಯಾಂಗೋ ತೊಗೊಂಡು ಅದನ್ನು ಕಟ್ ಮಾಡ್ಕೊಳಕತ್ತೇನೆ ರೀ. ಹಿಂಗೆ ಇರ್ತೈತಲ್ರಿ, ಅದನ್ನು ತೊಗೊಂಡು ಕಟ್ ಮಾಡ್ಕೊಳಕತ್ತೀನಿ. ಹಸಿದೈತಿ ಇಲ್ಲಿ ಮ್ಯಾಂಗೋ, ಅದನ್ನು ನಾನು ಸಣ್ಣಗೆ ಸ್ವಲ್ಪ ಪೀಸ್ ಮಾಡ್ಕೊಳಕತ್ತೇನೆ. ನಿಮಗೆ ಎಷ್ಟು ಬೇಕು ಹುಳಿ ಅಷ್ಟು ಹಾಕೋಬೋದು. ಅದನ್ನು ಮಾವಿನಕಾಯಿ ಮೇಲೆ ಡಿಪೆಂಡ್ ಇರ್ತೈತೆ ರೀ. ಅದು ಒಮ್ಮೊಮ್ಮೆ ಹುಳಿ ಆಗಿಬಿಡ್ತೈತಿ ಜಾಸ್ತಿ ಹಾಕ್ಕೊಂಡ್ರೆ, ಅದಕ್ಕೆ ಅದನ್ನು ನೋಡೇ ಹಾಕೋಬೇಕಾಗ್ತತಿ. ಈಗ ನಾನು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಹವೇಜ್ ಇರ್ತಾವಲ್ರಿ, ಕೊತ್ತಂಬರಿ ಕಾಳು, ಅವನ್ನ ಹಾಕ್ಕೊಂಡು ನಾನು ಹುರ್ಕೊಳಾಗ್ತೇನೆ ರೀ. ಈಗ ಇವು ಒಂದು ಸ್ವಲ್ಪ ಕಲರ್ ಬರ್ಬೇಕು ರೀ. ನಾ ತೋರಿಸ್ತೀನಿ. ಈಗ ಹಂಗೆ ಕೈಯಾಡಿಸ್ತಾ ಇರಬೇಕು ಸಣ್ಣ ಗುರಿ ಇಟ್ಟು. ಆಮೇಲೆ ಅದು ಹುರಿತಾ ಇರ್ತಾ ಕೆಂಪು ಹಾಕೋತ ಬರ್ತೈತಲ್ರಿ, ಆ ಕಲರ್ ಬರ್ಬೇಕ್ರಿ ಅದಕ್ಕೆ. ಯಾಕಂದ್ರೆ ಅವು ಹುರಿದು ಅಂದ್ರೆ ಟೇಸ್ಟ್ ಬರ್ತಾವೆ. ಆಮೇಲೆ ಇದೆಲ್ಲ ಮಸಾಲೆಗೆ ಮಾಡ್ಕೊಳಕತ್ತೀನಿ. ಈರುಳ್ಳಿಯನ್ನು ತೊಗೊಂಡನ್ರಿ. ಅವು ಹುರಿದಾದ್ಮೇಲೆ ಅದ್ರಾಗನ ಈರುಳ್ಳಿ ಹಾಕಿ ಸ್ವಲ್ಪ ಹುರ್ಕೋಬೇಕ್ರಿ ಅವನು. ಈಗ ನೋಡ್ರಿ, ಅವು ಹುರಿದು ಸ್ವಲ್ಪ ತಡ ಆಗ್ತೈತಿ, ನೀರು ಇರ್ತೈತಲ್ರಿ, ಸ್ವಲ್ಪ ನೋಡ್ಕೊಂಡು ಹುರಿಬೇಕು. ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕ್ರಿ, ಅಂದ್ರೆ ಲಘುನ ಫ್ರೈ ಆಗಿಬಿಡ್ತಾವೆ. ಈಗ ಒಂದು ಕಲರ್ ಬರೋ ತನಕನೂ ಈರುಳ್ಳಿಯನ್ನು ಹುರ್ಕೋಬೇಕ್ರಿ. ಅಷ್ಟೇನು ಭಾಳ ಏನು ಹುರಿದೇನು ಬೇಕಾಗಿಲ್ಲ. ಯಾಕಂದ್ರೆ ಇದು ಮಸಾಲೆ ಇರ್ತೈತಲ್ರಿ, ನೋಡಿ ಕುದೀತಿರ್ತೈತಿ, ಹಾಕ್ಬೋದು. ಈಗ ಅದಕ್ಕೆ ನಾನು ಕೊಬ್ಬರಿನೂ ಹೆಚ್ಚಿಟ್ಕೊಂಡನಿ. ಹಸಿ ಕೊಬ್ಬರಿಯನ್ನು ಇದಕ್ಕೆ ಹಾಕ್ಕೊಂಡು ಮತ್ತು ಅವನು ಫ್ರೈ ಮಾಡ್ಕೊ ಹೋಗ್ತಾನೆ ರೀ. ಈರುಳ್ಳಿ, ಕೊಬ್ಬರಿ ಮತ್ತು ಕೊತ್ತಂಬರಿ ಕಾಳು ರೀ, ಇವು ಹವೇಜ್ ಕಾಳು, ಅವನ್ನೆಲ್ಲ ತೊಗೊಂಡತಿ. ಈಗ ನಾನು ಫ್ರೆಶ್ ಅಂದು ಕರ್ಬೇವು ಸೊಪ್ಪು ತಂದನಲ್ರಿ, ಅದನ್ನು ನಾ ಇದಕ್ಕೆ ಹಾಕಿ ಒಂದು ಸ್ವಲ್ಪ ಹುರ್ಕೊಳಕ್ತೇನೆ ರೀ. ಇದೆಲ್ಲನೂ ಮಿಕ್ಸ್ ಮಾಡಿ ಚಂದಂಗೆ ಸ್ವಲ್ಪ ಹುರ್ಕೋಬೇಕ್ರಿ. ಹುರಿದ ಆರಿದ ಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳಕ್ಕೆ ಬರ್ತೈತಿ. ಈಗ ಅದಕ್ಕೆ ಹುರಿದ ತಣ್ಣಗಾಗಕ್ಕೆ ಬಿಡ್ಬೇಕ್ರಿ ಅದನ್ನ. ಈಗ ನೋಡ್ರಿ, ಇವೆಲ್ಲ ಹುರಿದಾವು, ಚಂದಂಗೆ ಹಿಂಗೆ ಹುರ್ಕೋಬೇಕ್ರಿ ಅವನ್ನೆಲ್ಲ. ಒಂದು ನೋಡ್ಕೊಂಡು ಅದು ಘಮ ಭಾಳ ಬರ್ತಿರ್ತೈತೆ ರೀ. ಯಾಕಂದ್ರೆ ಇವೆಲ್ಲ ಮಸಾಲೆ ಇದು ಯಾವಾಗಲೂ ಹುರ್ಕೊಳ್ಳೋ ಮುಂದೆ ನಾವು ಗೊತ್ತಾಗ್ತಿರ್ತೈತಿ ಯಾವಾಗ ಹುರಿತಾವ ಅನ್ನೋದು. ಅದಕ್ಕೆ ನಾನು ಒಂದು ಸ್ವಲ್ಪ ಇಲ್ಲೇನು ಮಾಡಿದೆ, ಶೇಂಗಾ ಇರ್ತಾವಲ್ರಿ, ಅವನು ತೊಗೊಂಡು ಇದಕ್ಕೆ ಹಾಕ್ಕೊಳಕ್ತಾನೆ. ಇದು ಮಸಾಲೆ ಮಾಡ್ಕೊಳಕ್ತಾನೆ ರೀ ಸಾಂಬಾರ್ಗೆ ಹೇಳಿ. ಭಾಳ ಬೆಸ್ಟ್ ಆಗ್ತತಿ. ಈ ಥರ ಮಸಾಲೆ ಮಾಡ್ಕೊಂಡು ನೀವು ಒಂದು ಸಲ ಈ ಮ್ಯಾಂಗೋ ಸಾಂಬಾರು ಮಾಡಿ ನೋಡ್ರಿ, ಭಾಳ ಅಂದ್ರೆ ಸೂಪರ್ ಆಗಿರ್ತದೆ. ಈಗ ನೋಡ್ರಿ, ಎಲ್ಲನೂ ಇವು ಹುರಿಯಾಕತ್ತಾವು, ಅದ್ರ ಜೊತೆ ಶೇಂಗಾನು ಹುರ್ಕೊಂಡ್ಬಿಟ್ಟೆ. ಇದು ಒಂದು ಈಗ ಹುರಿದಾವು ನೋಡ್ರಿ. ಇವನ್ನ ನಾ ಏನು ಮಾಡ್ತೀನಂದ್ರೆ ಈಗ ಆರಾಕ್ ಬಿಡ್ತೇನೆ ರೀ. ಆರಾಕ್ ಬಿಟ್ಟು ಸ್ವಲ್ಪ ಮಿಕ್ಸಿ ಜಾರಿಗೆ ನಾನು ಇವೇನು ಮಾವಿನ ಹೋಳು ಕಟ್ ಮಾಡಿದ್ದೇವಲ್ರಿ, ಅವನ್ನ ಹಾಕೊಳಕ್ತೇನೆ ರೀ. ಇವು ಆರ್ಯವ್ರಿ. ಈಗ ಆರಿದ್ದು ತೊಗೊಂಡು ಇವನ್ನ ಮಿಕ್ಸಿ ಜಾರಿಗೆ ಮಾವಿನ ಹಣ್ಣು ಕಾಯಿ ಜೊತೆನ ಈ ಸಾಂಬಾರ್ಗೆ ಇದನ್ನು ಮಿಕ್ಸ್ ಹಾಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕ್ರಿ. ಉಪ್ಪನ್ನು ಹಾಕೊಳಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಇವೆಲ್ಲನೂ ನಾ ಹುರಿದಿಟ್ಕೊಂಡಿದ್ದು ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೋಬೇಕ್ರಿ. ಈಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಬಂದೆ ನೋಡ್ರಿ. ಇದನ್ನು ನಿಮಗೆ ಇಷ್ಟ ಆಗ್ಬೇಕು ನೋಡ್ರಿ. ಇದು ಇಷ್ಟ ಆತಂದ್ರೆ ಸಾಂಬಾರು ಭಾಳ ಬೆಸ್ಟ್ ಆಗ್ತೈತಿ. ಯಾಕಂದ್ರೆ ಇದ್ರೊಳಗೆ ಮಾವಿನಕಾಯಿನೂ ಐತಿ, ಎಲ್ಲ ಮಸಾಲೆ ಎಲ್ಲ ಹುರಿದಿದ್ದೈತ್ರಿ. ಇದು ಖಾರ ಉಪ್ಪು ಎಲ್ಲ ಹಾಕೈತಿ. ಈಗ ಇದನ್ನು ತೊಗೊಂಡು ನಾವು ನೋಡ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ನಾನು ತಿರುಗಿಸ್ಬೇಕ್ರಿ. ಯಾಕಂದ್ರೆ ಅವು ಎಲ್ಲನೂ ಚೆಂದಾಗಿ ಮಿಕ್ಸ್ ಆಗ್ಬೇಕಲ್ರಿ. ಈರುಳ್ಳಿ ಅದು ಎಲ್ಲ ಕಟ್ ಮಾಡಿ ಹುರಿದಿರ್ತೀವಲ್ರಿ, ನೋಡ್ರಿ ಈಗ ಎಷ್ಟು ಫಸ್ಟ್ ಕ್ಲಾಸ್ ಆಯ್ತು. ಇದು ಸಾಂಬಾರ್ಗೆ ನಾನು ಮಸಾಲೆ ಮಾಡ್ಕೊಂಡಿದ್ರಿ. ಇದನ್ನು ಅದಕ್ಕೆ ಹಾಕಿ ಮಾಡ್ಬೇಕ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ಈ ಮ್ಯಾಂಗೋ ಹುಳಿ ಅಂತೂ ಭಾಳ ಅಂದ್ರೆ ಭಾಳ ಅನ್ನಕ್ಕೆ ಮತ್ತು ಚಪಾತಿಗೂ ಬರ್ತೈತೆ ರೀ, ಅನ್ನಕ್ಕೂ ಬರ್ತೈತಿ, ರೊಟ್ಟಿಗೂ ಬರ್ತೈತಿ. ಭಾಳ ಮಸ್ತಾಗಿರ್ತೈತೆ ರೀ. ಈಗ ಸಾಸಿವೆ ಜೀರಿಗೆ ಎಲ್ಲ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ನಾನು ಒಗ್ಗರಣೆ ಕೊಟ್ಕೊಳಕ್ತಾನೆ. ಅದನ್ನು ಈಗ ನೋಡ್ರಿ ಇದಕ್ಕೆಲ್ಲನೂ ಇವೆಲ್ಲ ಹುಳಿ ಖಾರ ಉಪ್ಪು ಹಾಕಿದ್ರಿಂತ ಎಲ್ಲನೂ ಮಿಕ್ಸ್ ಐತ್ರಿ. ಅದ್ರೊಳಗೆ ಬೇಕಾದ್ರೆ ನೀವು ಬೇರೆನೂ ಮತ್ತು ಹಾಕ್ಕೊಳಕ್ಕೆ ಬರ್ತೈತೆ ರೀ. ಅದಕ್ಕೆ ನಾವು ಈಗ ಅದ್ರಾಗ ಎಷ್ಟು ಬೇಕು ಅಷ್ಟು ಹಾಕಿ ಉಪ್ಪದು ಹಾಕಿ ತಿರುಗಿಸೈತೆ ಅದನ್ನ. ಈಗ ನೋಡ್ರಿ ಸಾಸಿವೆ ಜೀರಿಗೆ ಎಲ್ಲ ಅವು ಚಟಪಟ ಹಾಕ್ತಾವ್ರಿ. ಈ ಸಾಂಬಾರು ನೀವು ಎಲ್ಲ ಮಾಡಿ ನೋಡ್ರಿ, ಮಸ್ತಾಗಿರ್ತೈತಿ. ಯಾಕಂದ್ರೆ ಮಾವಿನಕಾಯಿ ಸಿಗ್ತಿರ್ತಾವಿನ್ನ, ಅವನ್ನ ನೋಡಿ ನೀವು ತೊಗೊಂಡು ಈ ಥರ ಮಾಡಿ ನೋಡ್ರಿ ಸಾಂಬಾರು. ಈಗ ನೋಡ್ರಿ ಇವೆಲ್ಲ ಚಟ್ಪಟನ ಆಗ್ತಾವೆ. ಈಗ ನಾನು ಏನು ಮಾಡೇನಂದ್ರೆ ತೊಗರಿ ಬೇಳೆಯನ್ನು ಕುದಿಸಿಟ್ಕೊಂಡೇನ್ರಿ ಕುಕ್ಕರ್ನಾಗ ಒಂದು 3 ವಿಸಲ್ ಹೊಡಿಸಿ. ಇದಕ್ಕೆ ಬೆಳ್ಳುಳ್ಳಿನೂ ಹಾಕಿ ಒಗ್ಗರಣೆ ಹಾಕ್ಕೊಳಕ್ತಾನೆ ರೀ. ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಹಾಕೋಬೇಕ್ರಿ. ಸಾಸಿವೆ ಜೀರಿಗೆ ಹಾಕೊಂಡಿರ್ತೀವಿ, ಕರಿಬೇವು ಬೆಳ್ಳುಳ್ಳಿ ಹಾಕೊಂಡಿವ್ರಿ.
ಇವನ್ನ ಹಾಕೊಂಡಾದ್ಮೇಲೆ ಸ್ವಲ್ಪ ನಾವು ಇದಕ್ಕೆ ಅರಿಶಿನ ಪುಡಿನೂ ಹಾಕೋಬೇಕ್ರಿ ಸಾಂಬಾರು ಕತ್ ಹೇಳಿ ಒಗ್ಗರಣೆಗೆ. ಆಮೇಲೆ ಈಗ ನೋಡ್ರಿ ಇದೆಲ್ಲನೂ ಎಣ್ಣೆ ಒಳಗೆ ಫ್ರೈ ಆಗ್ತೈತಲ್ರಿ ಕರಿಬೇವು ಅದು ಚಂದಂಗೆ. ಆದಮೇಲೆ ನಾವು ಇದನ್ನೇನು ಸಾಂಬಾರದ ಪೌಡ್ರ್ ಮಾಡ್ಕೊಂಡಿರ್ತೀವಲ್ರಿ ಸಾಂಬಾರ್ದು, ಆ ಒಗ್ಗರಣೆಗೆ ಅದನ್ನ ಹಾಕೋಬೇಕ್ರಿ. ಮಿಕ್ಸಿ ಒಳಗೆ ಮಾಡಿದ್ದು ಪೇಸ್ಟ್ ಇರ್ತೈತಲ್ರಿ ಅದನ್ನು ಇದಕ್ಕೆ ಹಾಕೋಬೇಕ್ರಿ. ಹಾಕೊಂಡು ನೋಡ್ರಿ ಈಗ ಇದಕ್ಕೆ ಒಗ್ಗರಣೆಗೆ ಹಾಕೋದ್ರಿಂತ ಅದು ಸಾಂಬಾರು ಎಲ್ಲ ಮಸಾಲೆ ಎಲ್ಲ ನಾವು ಮಾಡ್ಕೊಂಡಿರ್ತೀವಲ್ರಿ ಫ್ರೆಶ್ ಆಗಿ, ಅದರಿಂದ ಅದು ಭಾಳ ಟೇಸ್ಟ್ ಬರ್ತಿರ್ತೈತೆ ರೀ. ಈಗ ನೋಡ್ರಿ ಇದಕ್ಕೆ ನಾವು ಏನು ಮಾಡಬೇಕು, ಮಿಕ್ಸಿ ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಹಾಕೋಬೇಕ್ರಿ. ನಿಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕು ಮತ್ತು ತಿಳಿಬೇಕು ಯಾವ್ದು ಬೇಕಾದರೂ ನೀವು ಮಾಡ್ಕೋಬೋದು ನೀವು. ಈಗ ನೋಡ್ರಿ ಇದಕ್ಕೆಲ್ಲನೂ ನಾವು ಮಸಾಲೆ ಅದೆಲ್ಲ ಮಾಡಿದ್ದು ಪೇಸ್ಟ್ ಹಾಕಿವಲ್ರಿ, ಅದಕ್ಕೆ ನಾವು ಈಗೇನು ಮಾಡ್ಬೇಕಂದ್ರೆ ಬ್ಯಾಳೆ ಎಲ್ಲ ಕುದಿಸಿರ್ತೀವಿ, ಆ ಬ್ಯಾಳೆನೂ ಇದಕ್ಕೆ ಹಾಕೋಬೇಕ್ರಿ. ಬ್ಯಾಳೆ ಹಾಕೊಂಡಿಂದ ಅದಕ್ಕೆ ಖಾರ ಉಪ್ಪು ಹುಳಿ ಎಲ್ಲ ನೀವು ನೋಡಿ ಇನ್ನೊಂದು ಸ್ವಲ್ಪ ನೋಡಿನೂ ಹಾಕೋಬೋದು. ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ನಾನು ಇದಕ್ಕೆ ಮಸಾಲೆ ಖಾರ ಹಾಕಾಕತ್ತೇನೆ ರೀ. ಮಸಾಲೆ ಖಾರ ಹಾಕೋದ್ರಿಂತ ಇನ್ನೂ ಟೇಸ್ಟ್ ಬರ್ತದೆ ಅಂತ ಹೇಳೇನ ನಾನು ಖಾರ ಹಾಕೊಳಕ್ತೇನೆ ರೀ. ಈಗ ನೋಡ್ರಿ ಎಲ್ಲ ಖಾರ ಫಸ್ಟ್ ಕ್ಲಾಸ್ ಆಗ್ತತಿ. ಖಾರ ಅದು ಹಾಕಿದ್ರೆ ಮಸಾಲೆ ಎಲ್ಲ ಇದು ನೋಡ್ರಿ ಎಲ್ಲ ಒಗ್ಗರಣೆಗೆಲ್ಲ ಹಾಕೊಂಡವಲ್ರಿ, ಅದನ್ನ ಮಸಾಲೆ ಮಾಡಿದ್ದು ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತದೆ. ನಿಮಗೆ ಎಷ್ಟು ಬೇಕಷ್ಟು ತಿಳಿ ಮಾಡ್ಕೊರಿ, ಗಟ್ಟಿ ಮಾಡ್ಕೊರಿ, ಕುದಿಸ್ಬೇಕ್ರಿ ಅದನ್ನ ಚಂದಂಗೆ. ಅದು ಪೂರ್ತಿ ಕುದಿಬೇಕ್ರಿ. ಕುದ್ರೆ ಯಾವಾಗಲೂ ಸಾಂಬಾರು ಕುದಿಬೇಕ್ರಿ, ಅಂದ್ರೆ ಟೇಸ್ಟ್ ಬರ್ತದೆ ಅದು. ಅಂದ್ರೆ ನೀವು ಎಲ್ಲ ಹುಳಿ ಉಪ್ಪು ಖಾರ ಹಾಕಿದ್ದೆಲ್ಲನೂ ಚಂದಂಗೆ ಮಿಕ್ಸ್ ಆಗ್ತತ್ರಿ. ಅದು ಫುಲ್ ಕುದ್ದ ನೋಡ್ರಿ, ಈಗ ಫುಲ್ ಕುದಿಯಾಕತ್ತತಿ. ಚಂದಂಗೆ ಕುದೀತಂದ್ರೆ ನಮ್ಗೆ ಸಾಂಬಾರು ಪರ್ಫೆಕ್ಟ್ ಆಗಿರ್ತೈತೆ ಅಂತೇಳಿ ಗೊತ್ತಾಗುತ್ತೆ ರೀ. ಸ್ವಲ್ಪ ಇದು ಗಟ್ಟಿಯಾಗಿದ್ರಿಂತ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೊಳಕ್ತೇನೆ ನೋಡ್ರಿ. ಈಗ ಪೂರ ಕುದಿಯಾಕತ್ತತಿ, ಚಂದಂಗೆ ಕುದೀತಂದ್ರೆ ಭಾಳ ಪರ್ಫೆಕ್ಟ್ ಬಂದುಬಿಡ್ತತಿ. ಈಗ ಇದು ಮಾವಿನಕಾಯಿದು ಒಂದು ಹುಳಿ ಸಾರು ಐತಲ್ರಿ ಸಾಂಬಾರು, ಅದು ಈಗ ಪೂರ ರೆಡಿ ಆಯ್ತು ನೋಡ್ರಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತಿ. ಈ ಥರ ಒಂದು ಮಸಾಲೆ ಮಾಡ್ಕೊಂಡು ನೀವು ಹಿಂಗೆ ಸಾಂಬಾರು ಮಾಡ್ಕೊಂಡು ಊಟ ಮಾಡಿರಿ, ಭಾಳ ಅದೊಂಥರ ವೆರೈಟಿ ಟೇಸ್ಟ್ ಅನ್ನಿಸ್ತೈತಿ ಬೇರೆ. ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ಇದನ್ನು ನಾವು ಈಗ ಇದನ್ನು ಮುಚ್ಚಿಬಿಡೋಣ್ರಿ. ಈಗ ನೋಡ್ರಿ ಮಸ್ತಂಗೆ ಕುದ್ದೈತಿ ಸಾಂಬಾರು. ಮಾವಿನಕಾಯಿದು ಸಾಂಬಾರು ರೆಡಿ ಆಗೈತಿ. ಈಗ ಇದಕ್ಕೆ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಾಕತ್ತಾನೆ. ಹಾಕಿ ನೋಡ್ರಿ ಎಷ್ಟು ಫಸ್ಟ್ ಕ್ಲಾಸಾಗಿ ನಿಮಗೆ ಎಷ್ಟು ತಿಳಿಬೇಕು ಗಟ್ಟಿ ಬೇಕು. ನಾ ಇಲ್ಲೇ ಮೀಡಿಯಮ್ ಆಗಿ ಇಷ್ಟು ಮಾಡ್ಕೊಂಡೇನ್ರಿ. ಎರಡಕ್ಕೂ ಬರ್ತೈತೆ ರೀ, ಚಪಾತಿಗೆ ರೊಟ್ಟಿಗೆ ಮತ್ತು ಅನ್ನಕ್ಕೂ ಬರ್ತೈತೆ ರೀ. ಭಾಳ ಬೆಸ್ಟ್ ಆಗಿರುವಂಥ ಒಂದು ಮಾವಿನಕಾಯಿ ಸಾಂಬಾರು ಇದು. ನೀವು ಒಂದು ಸಲ ಮಾಡಿ ತಿನ್ನಬೇಕಾದಂಥದ್ದು ಒಂದು, ಅದಕ್ಕೆ ನಿಮ್ಮ ಜೊತೆ ನಾ ಇದನ್ನ ಶೇರ್ ಮಾಡ್ಕೊಳಕ್ತೀನಿ. ಈಗ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನೋಡ್ರಿ ಇದನ್ನು ಸರ್ವ್ ಮಾಡಾಕ್ತೀನಿ, ಯಾಕಂದ್ರೆ ಸ್ವಲ್ಪ ನಾನು ಮೀಡಿಯಮ್ ಆಗಿ ಮಾಡ್ಕೊಂಡೀನಿ. ತಿಳಿನೂ ಅಲ್ಲ ಗಟ್ಟಿನೂ ಅಲ್ಲ. ನೋಡ್ರಿ ಮಸ್ತಾಗಿರುವಂಥ ಒಂದು ಮಾವಿನಕಾಯಿ ಸಾಂಬಾರು. ನೀವು ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಈಗ ನಾನು ಮಾವಿನಕಾಯಿ ಸಾಂಬಾರನ್ನು ನಿಮಗೆ ಮಾಡಿ ತೋರ್ಸೇನಿ. ನೀವು ಮಾಡಿ ಇದು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ ಈಗ ಎಷ್ಟು ಮಸ್ತಾಗಿ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕೈತಿ. ಬೆಸ್ಟ್ ಆಗಿರುವಂಥ ಒಂದು ಮಾವಿನಕಾಯಿ ಸಾಂಬಾರು.